ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೋ ತುಂಬ ಬೇಜಾರಾಗ್ತಾ ಇತ್ತು. ಹಾಗೆ ನನ್ನ ಮಗ ಕೂಡ ಸ್ಕೂಲಿಗೆ ಹೋಗಿರಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನನಗೆ ಪಟ್ ಅಂತ ನೆನಪಂದಿದೆ ನೆಲದ ಸಿರಿ ಆಗ್ರೋ ರೆಸಾರ್ಟು. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ದೆ, ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಮಗ ಕೂಡ ಇವತ್ತು ಮನೆಯಲ್ಲೇ ಇದ್ವಲ್ಲ, ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ನೋಡೋಣ. ಎಲ್ಲೋಯ್ತಾ ಇದ್ದೀರಾ ಫ್ರೆಂಡ್ಸ್? ನೆಲದ ಈ ರೆಸಾರ್ಟ್ ಇರೋದು ಮಾಗಡಿ ರೋಡು, ಚೆನ್ನೈನಹಳ್ಳಿ ಹತ್ರ. ಇಷ್ಟು ಚೀಪೆಸ್ಟಲ್ಲಿ ಇಷ್ಟು ಚೆನ್ನಾಗಿರೋ ರೆಸಾರ್ಟ್ ಇದೆ ಅಂದರೆ ನಂಬೋಕ್ಕೆ ಆಗಲ್ಲ. ಯಾರಾದರೂ ನೀವೇ ಇದೇ ರೂಟಲ್ಲಿ ಇದ್ದರೆ ಒಮ್ಮೆ ಭೇಟಿ ಮಾಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಸುಭಾಷ್ ಎಲಿಫೆಂಟು ಇಲ್ಲೇ ಇರಬೇಕು. ಶುಭಿ ಶುಭಿ. ಸೊ ಈಗ ನಾವು ಎಂಟ್ರಿ ಆದ್ವಿ. ಎಂಟ್ರಿ ಫೀಸ್ ಬಂದು 100 ರುಪೀಸು. ಪ್ಯಾಕೇಜ್ ತೊಗೊಂಡ್ರೆ ಪರ್ ಹೆಡ್ 1200 ರುಪೀಸು. 10 to 5 ಟೈಮಿಂಗ್ಸು. ಎಂಟ್ರಿ ಫೀಸಲ್ಲಿ ನಮ್ಗೆ ಯಾವುದಾದ್ರೂ ಗೇಮ್ ಇಷ್ಟ ಆಯಿತು ಅಂದರೆ ಅದಕ್ಕೆ ಮತ್ತೆ ಅಮೌಂಟ್ ಪೇ ಮಾಡಿ ನಾವು ಆ ಗೇಮ್ನ ಆಡ್ಬೋದು. ಪ್ಯಾಕೇಜಲ್ಲಿ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋಂಗಿಲ್ಲ. ಮತ್ತು ಮಧ್ಯಾಹ್ನ ಲಂಚು ಮತ್ತು ಸ್ನ್ಯಾಕ್ಸ್ ಎಲ್ಲ ನಮ್ಮದು ಹಳ್ಳಿ ಜೀವನದ ವಾದ್ಯಗಳು, ಹಳ್ಳಿ ಜೀವನ ಶೈಲಿ ಹೇಗಿದೆ ಅನ್ನೋದ್ರದ್ದು ಅದ್ರದ್ದು ಪಿಕ್ಚರ್ನ ಇಲ್ಲಿ ತಿದ್ದಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಕ್ಕಳು ಇದ್ರೆ ಒಂದ್ಸಲ ಕರ್ಕೊಂಡೋಗಿ ತುಂಬಾ ಎಂಜಾಯ್ ಮಾಡ್ತಾರೆ. ನಮ್ಮ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ನನಗೂ ಕೂಡ ಇಷ್ಟ ಆಯಿತು. ಗೇಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ತೋರಿಸ್ತೀನಿ, ನೋಡ್ತಾ ಇರಿ.
ಎಷ್ಟೊಂದು ಆ್ಯಕ್ಟಿವಿಟೀಸ್ ಇತ್ತು, ಇಂಡೋರು ಔಟ್ಡೋರು ಗೇಮ್ಸು. ನಮಗೆ ಮಕ್ಕಳಿರೋದ್ರಿಂದ ಈ ಮಕ್ಳಿಗೆ ಯಾವ ಗೇಮ್ಸ್ ಇಷ್ಟ ಆಗುತ್ತೆ ಅದಕ್ಕೆ ಮಾತ್ರ ಪೇ ಮಾಡಿಬಿಟ್ಟು ನಾವು ಅದನ್ನು ಮಕ್ಕಳನ್ನ ಆಡಿಸಿದ್ವಿ. ಕೆಲವು ಬೋಟಿಂಗಿಗೆ ಅಷ್ಟೇ 100 ರುಪೀಸು 200 ರುಪೀಸ್ ಈ ಥರ ಇರುತ್ತೆ ಪರ್ ಹೆಡ್ಡು. ಅದಕ್ಕೆ ಪೇ ಮಾಡಿಬಿಟ್ಟು ನಾವು ಆಡಬೇಕಾಗತ್ತೆ. ನಾವಲ್ಲಿ ಹೋದಾಗ ಒಂದು 11 o'clock ಆಗಿತ್ತು ಅಂದ್ಕೊತೀನಿ. ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಪೀಸ್ಫುಲ್ ಆಗಿತ್ತು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಮೈಂಡ್ ರಿಲ್ಯಾಕ್ಸೇಷನ್ ಅನಿಸ್ತಾಯಿತ್ತು. ಬೇಗ ಲಂಚ್ ಟೈಮ್ ಕೂಡ ಆಗ್ತಾಯಿತ್ತು. ನಾವು ಅಲ್ಲಿ ಹೋಗಿ ಕೇಳಿದ್ವಿ ಲಂಚು ಸಿಗುತ್ತಾ ಅಂತ. ಸೊ ಪೇ ಮಾಡಿಬಿಟ್ಟು ತೊಗೋಬೋದು ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ಹಾಗೆ ಹೋಗೋಣ, ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡು ಲಂಚಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಲಂಚ್ದು ಡೈನಿಂಗ್ ಹಾಲ್ ಕೂಡ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಹೇಗಿದೆ ಅಂತ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾರಾದರೂ ಈ ಸೈಡ್ ಇದ್ದರೆ ನೋಡಿಲ್ಲ ಅಂದರೆ ಒಂದು ಸತಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇಟ್ಸ್ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಬತಾನೆ ಇದು ಸ್ವಿಮ್ಮಿಂಗ್ ಪೂಲು. ಡೈನಿಂಗ್ ಹಾಲ್ ಮುಂದೆನೇ ಇದೆ. ಸ್ವಿಮ್ಮಿಂಗ್ ಮಾಡೋರಿಗೆ ಮತ್ತು ಇದ್ರ ಪಕ್ಕ ರೈನ್ ಡ್ಯಾನ್ಸ್ ಕೂಡ ಇದೆ. ಕೇಳು, ಇದು ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರೋವಂತಹ ವಸ್ತುಗಳು, ಕೋಲ್ಗಳು, ಬೀಸಣಿಗೆ ಮತ್ತು ಒಳ್ಕಳ್ಳು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಶೋಕೇಸಲ್ಲಿ. ಇದು ಕೆಲವೊಂದು ನೋಡಲಿಕ್ಕೂ ಸಹ ಇವಾಗ ಸಿಗಲ್ಲ. ಅಂಥದ್ದನ್ನು ಇವರು ಅಲ್ಲಿ ಒಂದು ಶೋಕೇಸಲ್ಲಿ ಡೈನಿಂಗ್ ಹಾಲ್ ರೈಟ್ ಸೈಡಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಒಂದು ಸಣ್ಣ ಪಿಕ್ಚರ್ ಇರಲಿ ಅಂತ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ವಾವ್ ವಾವ್ ಡೈನಿಂಗ್ ಹಾಲ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ನಾವು ನಾನ್ ವೆಜ್ ತಿನ್ನೋದು ಆಗಿರಲಿಲ್ಲ, ಹಾಗಾಗಿ ವೆಜ್ ಮಾತ್ರ ತೊಗೊಂಡ್ವಿ. ನಾವೇನೇನು ತೊಗೊಂಡ್ವಿ ಅಂದರೆ ವೆಜ್ ಫ್ರೈಡ್ ರೈಸು, ಚಪಾತಿ, ರೈಸ್ ಆ್ಯಂಡ್ ದಾಲು, ಜೀರಾ ರೈಸ್ ಈ ರೀತಿ ತೊಗೊಂಡ್ವಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಇಲ್ಲೋಡು ಹಾಯ್ ಮಾಡು ಚಿನ್ನ, ಚೆನ್ನಾಯ್ತಾ? ಅಲ್ಲ ಅಮ್ಮ ಹಾಯ್ ಮಾಡು ಅಮ್ಮಗೆ. ಸುಭಾಷ್ ಓ ಹಾಯ್ ಹಾಯ್ ಹಾಯ್. ಚಿಲ್ಲಿ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ಬೇಕು. ಊಟ ಎಲ್ಲ ಮುಗಿದ್ಮೇಲೆ ನಮ್ಗೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಮಕ್ಕಳನ್ನ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಅಲ್ಲೇ ಉಳ್ಕೊಂಡು. ಇದೇನು ಡೈನಿಂಗ್ ಹಾಲಿಂದ ಲೆಫ್ಟ್ ಸೈಡಲ್ಲಿದೆ, ಇದೇನೋ ಸಭಾಂಗಣ ಅನ್ಕೊಂತೀನಿ. ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದರೊಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದ್ವಿ. ಮಕ್ಕಳನ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ಹೊರಟ್ವಿ. ನಾವು ಹೊರಟಾಗ 4:45 ಆಗಿತ್ತು. ಚೆಕ್ಔಟ್ ಬಂದು 5 o'clock ಇದ್ದಿದ್ದು. ಸೊ ಸ್ವಲ್ಪ ಬೇಗನೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್. ಹಾಂ ಬಾ, ಆಯಿತು ಬಾ.